ಹಲೋ ನಮಸ್ಕಾರ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಪ್ಸ್. ಅಮ್ಮನ ಮನೇಲಿ ಪೂಜೆ ಆಗಿತ್ತಂತೆ. ಅಮ್ಮ ಒಂದು ಕ್ಲಿಪ್ಪಿಂಗ್ ಕಳಿಸಿದ್ರು ಬೆಳಗ್ಗೆನೇ. ಕಳಿಸಿದ ತಕ್ಷಣ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಮೆಸೇಜ್ ಅಂದರೆ ಒಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿತ್ತು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಅಷ್ಟನ್ನೇ ಹಾಕೋದಕ್ಕೆ ನನಗೂ ಬೇಜಾರು. ಅದಕ್ಕೆ ಅಮ್ಮ ಕಳಿಸಿದ ಪೂಜೆಯ ಈ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಇದು ನಾರಾಯಣ ಮತ್ತು ಲಕ್ಷ್ಮಿಯ ಒಂದು ವಿಗ್ರಹ ಅಮ್ಮನ ಮನೇಲಿರೋದು. ಅಮ್ಮ ಅಷ್ಟೇ ತುಂಬ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ನಾವು ಚಿಕ್ಕಂದಿನಲ್ಲೂ ಅದನ್ನೇ ನೋಡ್ಕೊಂಡು ಬೆಳೆದಿರೋದು, ಅದನ್ನೇ ಕಲ್ತ್ಕೊಂಡು ಬೆಳೆದಿರೋದು. ಬೆಳಗ್ಗೆನೇ ನಮ್ಮ ಮನೇಲಿ ಪೂಜೆ ಆಗಿರುತ್ತೆ. ಯಾವಾಗಲೂ ಅಷ್ಟೇ ಪೂಜೆ ಮುಗಿಸಿ ಸ್ನಾನ ಪೂಜೆ ಆದಮೇಲೆ ನಮ್ಮದು ಮುಂದಿಂದು ಚಿಕ್ಕಂದಿಂದಲೂ ಅದೇ ಅಭ್ಯಾಸ. ತಿಂಡಿ ಊಟ ಏನಿದ್ರೂ ಬೆಳಗ್ಗೆ ಸ್ನಾನ ಪೂಜೆ ಮುಗಿಸಿದ್ಮೇಲೆ ಅನ್ನೋ ರೀತಿಯಲ್ಲೇ ಬೆಳೆದಿದ್ವಿ ನಾವು. ಎಲ್ರಿಗೂ ಒಂಥರ ಅರ್ಲಿ ಬರ್ಡ್ಸ್ ನಾವೆಲ್ಲರೂ, ಅಪ್ಪ ಅಮ್ಮ ನಾನು ನನ್ನ ತಮ್ಮ ಎಲ್ಲ ಬೇಗ ಎದ್ದು ಕೂಡ್ತಿದ್ವಿ. 5 ಗಂಟೆಗೆ ಯಾವತ್ತೂ ಯಾರೂ ಮಲಗಿರಲಿಲ್ಲ, ಎಲ್ಲರೂ ಎದ್ದುಬಿಡ್ತಿದ್ವಿ. ಬಹುಶಃ ಅದೇ ಅಭ್ಯಾಸ ನನಗಿವತ್ತಿಗೂ ಕೂಡ ಬಂದಿದೆ. ಸೊ ಇದು 3 ಸ್ಟೆಪ್ಪು ಅಮ್ಮನೇ ಮಾಡಿಸಿದ್ದಾರೆ, ರೆಡಿ ಕಲ್ಲೇ ಮಾಡಿಸ್ಕೊಂಡಿದ್ದಾರೆ. ಅಂದರೆ ತುಂಬ ಪುಟ್ಟ ದೇವರೆಲ್ಲ ಇಟ್ಟಿರೋದ್ರಿಂದ ಅಮ್ಮನಿಗೆ ಅದೆಲ್ಲ ನೀಟಾಗಿ ಇಟ್ಕೊಳ್ಳೋಕ್ಕೆ ಒಂದು ಆಸೆ. ನಾನು ಹೇಳ್ತಾ ಇರ್ತೀನಿ, ಸಿಕ್ಕಾಬಟ್ಟೆ ಆಗಿದೆ, ನಿಂಗೆ ಕಷ್ಟ ಆಗುತ್ತೆ ಅಂದರೆ. ಆದರೆ ಅಮ್ಮ ಕೇಳಲ್ಲ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ಫಾರ್ಮೇಷನ್ ಈ ಭಾಗದಲ್ಲಿ ನಾನು ಕೊಡ್ತಾಯಿದ್ದೀನಿ. ಬೇಜಾರು ಆದರೂ ಇರೋ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು. ಹಲೋ ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಪ್ಸ್. ತುಮಕೂರಲ್ಲಿ ಈವೆಂಟ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಅದರ ಕುರಿತು ಈ ಒಂದು ಪುಟ್ಟ ವಿಡಿಯೋನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದು ಯಾವುದೇ ಕಂಟೆಂಟ್ ಓರಿಯೆಂಟೆಡ್ ವಿಡಿಯೋ ಆಗಿರಲ್ಲ, ಅದಕ್ಕೆ ಕ್ಷಮೆ ಇರಲಿ. ಏನಂದ್ರೆ ತುಮಕೂರು ತುಂಬಾ ಆಸೆ ಪಟ್ಟು ನಾವು ಕಾರ್ಯಕ್ರಮನ ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡಂತ ಊರು. ನಾವು ಧೈರ್ಯ ಮಾಡಿ ಮೊದಲನೇ ಬಾರಿಗೆ ತುಮಕೂರಲ್ಲಿ ಒಂದು ಈವೆಂಟ್ ಮಾಡೋಣ ಅಂತ. ಸಿಕ್ಕಾಪಟ್ಟೆ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಎಷ್ಟು ಜನ ನಮ್ಗೆ ಅಂತೂ ಇಂತೂ ನಮ್ ತುಮಕೂರ್ನ ಆಯ್ಕೆ ಮಾಡ್ಕೊಂಡ್ರಲ್ಲ ಮೇಡಮ್, ಥ್ಯಾಂಕ್ ಯು ಅಂತ ಹೇಳ್ದಂತ ಊರು. ಸರಿ, ನಾವು ಧೈರ್ಯ ಮಾಡಿ ಅನೌನ್ಸ್ ಕೂಡ ಮಾಡಾಗಿತ್ತು. ನಮ್ಮ ಹರಿಪ್ರಿಯ ಅವರ ಸ್ವಂತ ಊರು ತುಮಕೂರು. ಅವರು ಪಾಪ ಜಾಗ ಎಲ್ಲ ಹುಡುಕಿದ್ರು. ಆ ಪ್ರಥಮ ದರ್ಜೆ ಕಾಲೇಜ್ ಆವರಣ ದೊಡ್ಡ ಗ್ರೌಂಡ್, ಅದು ಆ ಗ್ರೌಂಡು ಬುಕ್ ಆಗಿತ್ತು. ಶಾಮಿಯಾನದವ್ರಿಗೆ ಹೇಳಿದ್ವಿ. ಸೊ ನಾವು ಕೂಡ ಇಂತಹ ಬ್ಯುಸಿ ಕೆಲ್ಸದ ನಡುವೆ ಸಮಯ ಮಾಡ್ಕೊಂಡು ತುಮಕೂರಿಗೆ ಹೋದ್ವಿ. ಹೋಗಿ ಆ ಜಾಗನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಅವತ್ತು ಸೆಕೆಂಡ್ PUC ಮೊದಲನೇ ಪೇಪರ್ ನಡೀತಾ ಇತ್ತು. ಪ್ರಿನ್ಸಿಪಲ್ ಹತ್ರ ನಾವು ಒಂದು ಪರ್ಮಿಷನ್ ಲೆಟರ್ನ ಕೊಟ್ಟಿದ್ವಲ್ಲ, ಅದ್ರ ಬಗ್ಗೆ ವಿಚಾರಿಸ್ಲಿಕ್ಕೆ ಅಂತ ಚೇಂಬರ್ ಒಳಗಡೆ ಹೋದಾಗ CC ಕ್ಯಾಮ್ರಾದಲ್ಲಿ ಎಕ್ಸಾಮ್ ಪೇಪರ್ ನಡೀತಾ ಇದ್ದಿದ್ದು ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ಬರ್ತಾ ಇತ್ತು. ಅದೆಲ್ಲ ನೋಡುವಾಗ ಏನೋ ಒಂದು ನಮ್ಮ ಮನಸ್ಸಿನ ಒಳಗಡೆ ಒಂದು ಭಯ ಶುರು ಆಯ್ತು. ಅಂದ್ರೆ ಈ ಎಕ್ಸಾಮ್ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಡಿಸ್ಟರ್ಬ್ ಮಾಡ್ತಾ ಇದೀವ, ಏನಾಗುತ್ತೋ ಹೆಂಗೆ ಅಂತ ಅಲ್ಲೇ ಒಂದು ಆತಂಕ ಶುರು ಆಯ್ತು. ಸರಿ, ಆದ್ರೂ ಮಾಡೋಣ ಅನ್ಕೊಂಡೆ ಆಚೆ ಬಂದ್ವಿ. ಬಂದಾದ ನಂತರ ನಮ್ಗೆ ಆ ಶಾಮಿಯಾನದವರು ಕೂಡ ಹೇಳಿದ್ರು, ಎಕ್ಸಾಮ್ ಸಮಯದಲ್ಲಿ ಮಾಡ್ತಾ ಇದೀರಾ, ತುಂಬಾ ಕ್ರೌಡ್ ಬರ್ಲಾರ್ರು ಅಂತ. ನಮಗೆ ಏನಂದ್ರೆ ಹೆಚ್ಚು ಜನರನ್ನ ತಲುಪೋ ಒಂದು ಆಸೆಯಲ್ಲೇ ನಾವು ಪ್ರತಿ ಕಾರ್ಯಕ್ರಮನೂ ಮಾಡೋದು. ಈ ಮಾತು ಕೇಳಿದಾಗ ಒಂದು ಕ್ಷಣ ಭಯ ಆಗಿದ್ದುಂಟು. ಪರವಾಗಿಲ್ಲ, ಮಾಡೋಣ ಅಂತಾನೆ ಮನ್ಸು ಮಾಡಿದ್ವಿ. ಹಾಗೆ ನಮ್ಮಲ್ಲಿ ಏನ್ ಗಾಯೂಸ್ ಕ್ಲಿಪ್ಸ್ ಫ್ಯಾಮಿಲಿಯಲ್ಲಿ ಸುಮಾರು ಜನರ ಮಕ್ಕಳು ಕೂಡ ಸೆಕೆಂಡ್ PU ಅಲ್ಲಿ ಇದ್ದಾರೆ ಅಂತಾನು ಗೊತ್ತು. ಎಷ್ಟೋ ಜನ ಬರಲ್ಲ ಅಂತ ಹೇಳಿದ್ರು. ನಾವು ಈ ಸಲ ಏನಾದ್ರು ತುಮಕೂರಲ್ಲಿ ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ರೆ ಹೆಚ್ಚು ಕಡಿಮೆ ಒಂದು 14-15 ಸ್ಟಾಲ್ಸ್ ಹಾಕ್ತಾ ಇರ್ಲಿಲ್ಲ. ಇನ್ ಬಾಕಿ ಉಳ್ದವ್ರು ಬರೋಕ್ ರೆಡಿ ಇದ್ರು. ಬಿಟ್ಟು ಮಾಡಕ್ ರೆಡಿ ಇದ್ವಿ, ನಾವು ಎಲ್ಲದಕ್ಕೂ ರೆಡಿ ಇದ್ವಿ. ಆದ್ರೆ ಅವತ್ತು ಕ್ರಿಕೆಟ್ ವರ್ಲ್ಡ್ ಕಪ್ ಫೈನಲ್ ಅಂತೆ. ಹಾಗೆ ಅವತ್ತು ಆ ಬಿಸಿಲು, ತುಮಕೂರು ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು ಅನ್ಸ್ತಾ ಇತ್ತು. ಓಕೆ, ಅದೆಲ್ಲ ಪರವಾಗಿಲ್ಲ, ಹೆಂಗೋ ಶಾಮಿಯಾನದಲ್ಲಿ ಮಾಡ್ತೀವಲ್ವಾ, ಮಾಡ್ಬಿಡೋಣ ಅಂತ ಅನ್ಕೊಳ್ಳೋದಾದ್ರೆ ತುಂಬಾ ಜನರು ಎಕ್ಸಾಮ್ ಆತಂಕ, ಬರಲ್ಲ, ಹಿಂಗೆಲ್ಲ ಹೇಳಿದಾಗ ನಿಜವಾಗ್ಲೂ ಸ್ವಲ್ಪ ಭಯ ಆಯ್ತು. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ದಯವಿಟ್ಟು ಕ್ಷಮಿಸಿ, ಈ ಸಲದ ಈ ತುಮಕೂರು ಕಾರ್ಯಕ್ರಮನ ಪೋಸ್ಟ್ಪೋನ್ ಮಾಡ್ತಾ ಇದ್ವಿ. ಮುಂದಿನ ಯಾವ ತಾರೀಕಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತೀವಿ ಅನ್ನೋದನ್ನ ನಿಮಗೆ ಕನ್ಫರ್ಮ್ಡ್ ಆಗಿ ತಿಳಿಸ್ತೀನಿ. ಈ ತರ ಆಗ್ತಾ ಇರೋದು ಇದು ಮೊದಲನೇ ಬಾರಿಗೆ. ಹೌದು, ನಾವು ಕಾರ್ಯಕ್ರಮನ ಆಯೋಜಿಸಿ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್. ಸೊ ಕ್ಷಮಿಸಿ, ಈ ತರ ಮುಂದೆ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ. ತುಂಬಾ ಯೋಚಿಸನೆ ಮಾಡಿದ್ವಿ. ಅದರಲ್ಲೂ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆಯ ದಿನ ನಾವು ಆಯೋಜಿಸ್ಕೊಂಡಿದ್ದು ತುಂಬಾ ಅರ್ಥಪೂರ್ಣವಾಗಿ ಮಾಡ್ಬೇಕು. ಅದರಲ್ಲೂ ನಮ್ಮಲ್ಲಿರೋರು ಎಲ್ಲರೂ ಹೆಣ್ಮಕ್ಳು, ಒಂದು ಅರ್ಥ ಕೊಡ್ಬೇಕು ಈ ಕಾರ್ಯಕ್ರಮಕ್ಕೆ ಅಂತೆಲ್ಲ ತುಂಬಾ ಆಸೆ ಇತ್ತು.
ಅಫ್ಕೋರ್ಸ್ ನಾವು ಬ್ಯುಸಿ ಇದ್ದಿದ್ದಂತೂ ಸತ್ಯ. ಅದ್ರಲ್ಲೂ ನಾವು ಮೊನ್ನೆ ಬಿಡುವು ಮಾಡ್ಕೊಂಡು 2 ದಿನ ಹೋಗ್ ಬಂದ್ವಿ. ಆದ್ರೆ ಜನರಿಗೆ ತೊಂದರೆ ಆಗುತ್ತೇನೋ, ನಮ್ಮಲ್ಲಿ 14 ಜನ ಬರ್ತಾ ಇಲ್ಲ, ಅವ್ರಿಗೆ ತೊಂದರೆ ಆಗುತ್ತೇನೋ ಎಲ್ಲ ಯೋಚನೆ ಮಾಡಿ ಕಾರ್ಯಕ್ರಮನ ಮುಂದಕ್ಕೆ ಹಾಕ್ತಾ ಇದೀವಿ. ಕ್ಷಮಿಸಿ. ಡೆಫಿನೆಟ್ಲಿ ಮುಂದೆ ಬರುವ ಒಂದು ತಾರೀಕಿನಲ್ಲಿ ನಾವು ಈ ಕಾರ್ಯಕ್ರಮನ ಮಾಡೇ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀವಿ. ಥ್ಯಾಂಕ್ ಯು.